ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಮಾನಸ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಊರು ತರೀಕೆರೆ ಭಾಗದವಳು. ತೋಟದ ಕೆಲಸ ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾಳೆ. ತೊಂದರೆ ಗಂಡ ಇಲ್ಲ, ಒಂಟಿಯಾಗಿ ಜೀವನ ಮಾಡಿಕೊಂಡಿದ್ದೇನೆ ಅಂತೇಳಿ ಹೇಳಿರೋದು. ಬಯಕೆ ಏನಪ್ಪ ಅಂದರೆ ಒಂದು ಗಂಡಿನ ಜೊತೆ ಬಾಳ್ವೆ ಮಾಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಸಹಾಯ ತಿಂಗಳಿಗೆ 40,000 ಸಂಬಳ ಮತ್ತು ವಸತಿಯನ್ನು ಕೊಡ್ತೀನಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ MG ಆಸ್ಟರ್ ಸೆಲೆಕ್ಟ್ ಬ್ಲ್ಯಾಕ್ ಎಡಿಷನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ತೋಟದ ಕೆಲಸದ ಜೊತೆಗೆ ನನ್ನ ಜೊತೆಗೆ ಇರಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಮೊದಲನೇದು, ಗಂಡ ಕಳೆದುಕೊಂಡು 6 ವರ್ಷ ಆಗಲು ಬಂದಿದೆ ಅಂತೇಳಿ ಹೇಳಿರೋದು. ಅಂದರೆ 6 ಇಯರ್ ಬ್ಯಾಕು ಗಂಡ ಎಕ್ಸ್ಪೈರ್ ಆಗಿದ್ದಾರೆ. ಒಬ್ಬನೇ ಮಗ ಆಗಿದ್ದರಿಂದ 15 ಎಕರೆ ಅಡಿಕೆ ತೋಟ ನಾನೇ ನೋಡಿಕೊಂಡು ಅತ್ತೆ ಮಾವನ ಜೊತೆಗಿದ್ದೇನೆ ಅಂತೇಳಿ ಹೇಳಿರೋದು. ಇನ್ನು ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಇಷ್ಟಪಟ್ಟು ಬಂದರೆ ಕೆಲಸದ ಜೊತೆಗೆ ನನಗೂ ಕೂಡ ಮಾಡಬೇಕು ಅಂತೇಳಿ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ನಿಮ್ಮಲ್ಲಿ ಈ ಒಂದು ಗುಣ ಇದ್ದರೆ ಇಷ್ಟಪಟ್ಟು ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ತೋಟದ ಕೆಲಸ ಮಾಡೋದು ಗೊತ್ತಿರಬೇಕು ಅಂತೇಳಿ ಹೇಳಿದ್ದಾಳೆ. ಎರಡನೇದು, ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಮೂರನೇದು, ನನಗೆ ಚೂಲು ಬಂದರೆ ಮಾತ್ರ ತೋಟದ ಮನೆಯಲ್ಲಿ ಕೊಡ್ತೀನಿ, ಸೊ ಡೋಂಟ್ ವರಿ ಅಂತೇಳಿ ತಿಳಿಸಿದ್ದಾಳೆ. ತೃಪ್ತಿ ಆಗೋ ತನಕ ಗುದ್ದಿ ರಸವನ್ನು ತುಂಬಿಸಬೇಕು. ಇಬ್ಬರ ವಿಷಯ ಅತ್ತೆ ಮಾವನಿಗೆ ಡೌಟ್ ಬರದಂತೆ ನೋಡಿಕೊಳ್ಳಬೇಕು ಅಂತೇಳಿ ಇದಿಷ್ಟು ನಿಮ್ಮಲ್ಲಿ ಈ ಥರದ ಒಂದು ಗುಣ ಇದ್ದರೆ ಮಾತ್ರ ಸಂಬಂಧ ಬೆಳೆಸೋದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಸೊ ನೋಡಿ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ MG ಆಸ್ಟರ್ ಸೆಲೆಕ್ಟು ಬ್ಲ್ಯಾಕ್ ಎಡಿಷನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು 2024 ಅಂತೇಳಿ ತಿಳಿಸಿದ್ದಾಳೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲಾಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 10,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರಿಂದ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿರೋದು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ 1498 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾಳೆ. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ಇವರ ಮೊಬೈಲ್ ನಂಬರ್ ಸಿಗುತ್ತೆ. ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.